ನಮಸ್ಕಾರ ಸ್ನೇಹಿತರೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಎಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೆ. ಹಾಗಾಗಿ ಇವತ್ತು ಒಬ್ಬ ರೈತರ ಹತ್ರ ಮಾತಾಡ್ಸೋಣ. ಮತ್ತು ರೈತರು ಯಾವ ಥರ ಕೆಲಸ ಮಾಡ್ತಾರೆ, ಯಾವ ಥರ ಓರಿಗಳು ಎಲ್ಲಿಂದ ಇಟ್ಕೊಂಬಂದಾರೆ ಎಲ್ಲ ತೋರಿಸ್ತೀನಿ ನಿಮಗೆ ಯಾವ ಥರ ಅಂತೇಳಿ. ಯಜಮಾನ್ರ ಹತ್ರ ಮಾತಾಡ್ಸೋಣ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ಅಣ್ಣ ಏನು ಹೆಸರು ನಿಮ್ಮದು? ನಾರಾಯಣಸ್ವಾಮಿ. ನಾರಾಯಣಸ್ವಾಮಿ ಅಂತೇಳಿ. ಅಣ್ಣ ಎಷ್ಟು ವರ್ಷದಿಂದ ಓರಿಗಳು ಕಟ್ತಾ ಇದ್ದೀರಾ? ಅಣ್ಣ ನಾನು ಒಂದು 45 ವರ್ಷದಿಂದ ಕಟ್ತಾ ಇದ್ದೀನಿ. ಏನು ಈ ಓರಿಗಳು ಕಟ್ಟೋದೇ ಕಯಾಸ ಅಂತೀರಾ? ಹಾಂ, ನಿಮ್ಮ ಕಯಾಸ ಓರಿಗಳು ಕಟ್ಟೋದೇ ಕಯಾಸ? ಹಾಂ, ನಮ್ಗೆ ಊರಲ್ಲಿ ಕಟ್ಟೋದು ವ್ಯವಸಾಯ ಮಾಡೋದಕ್ಕೆ ಒಂದು ಕಯಾಸು ಒಂದು ಕೆಲಸ. ಒಂದು ಕೆಲಸ. ಏನು ಇವಾಗ ಮಳೆಗಾಲ ಹಾ. ಏನು ನಿಮ್ದು ಊರು ಯಾವ್ದು ಅಂತ ಹೇಳಿಲ್ಲ ನಮ್ಗೆ. ಊರು 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 ಮಾವಿನಕಾಯಿನಹಳ್ಳಿ. ಮಾವಿನಕಾಯಿನಹಳ್ಳಿ ಎಲ್ಲಿ ಬರುತ್ತೆ? ಇಲ್ಲಿ ಇಲ್ಲಿ ಅಲ್ಕಾಪುರದ ಹತ್ರ? ಅಲ್ಲ, ಈ ಪುರ ನಾಗನಹಳ್ಳಿ ಮಾವಿನಕಾಯಿನಹಳ್ಳಿ. ಹಂಗೆ ಈ ಮೇನ್ ರೋಡ್ಗೆ. ಮೇನ್ ರೋಡ್ಗೆ. ಮೇನ್ ರೋಡ್ಗೆ. ಏನ್ ಈ ಕಡೆ ಬಂದ್ಬಿಟ್ಟಿದ್ದೀರಾ? ಇಲ್ಲೇನು ವ್ಯವಸಾಯ ಮಾಡಕ್ ಬಂದಿದ್ದೀರಾ? ವ್ಯವಸಾಯ ಮಾಡಕ್ ಬಂದಿದ್ವಿ. ಏನ್ ಎಷ್ಟು ಹೇಳ್ತೀರಾ ಒಂದು ದಿನಕ್ಕೆ ಕೂಲಿ? ಒಂದು ದಿನಕ್ಕೆ ಕೂಲಿ ಅವರು ಕೊಡೋದ್ರ ಮೇಲೆ ಡಿಪೆಂಡಾ ಇಲ್ಲ ದಿನಕ್ಕೆ ಇಷ್ಟ ಅಂತ ಇರ್ತದ ಕೂಲಿ? 1500 2000. ಏನ್ ಹೊಲ ಉಳೋದಾಗ್ಲಿ ಬಿತ್ತೋದೇ ಆಗ್ಲಿ ಉಳ್ಮೆ ಮಾಡೋದಾಗ್ಲಿ ಏನಾದ್ರು ಮಾಡ್ತೀರಾ? ಎಲ್ಲ ಮಾಡ್ತೀರಾ? ಎಲ್ಲ ಮಾಡ್ತೀವಿ. ಎಲ್ಲ ಮಾಡ್ತೀರಾ? ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಕೆಲಸ? ನಾವು ಒಂದು 50 ವರ್ಷದಿಂದ ಮಾಡ್ತಾ ಇದ್ದೀರಾ. ಏನ್ ಈ ವಯಸ್ಸಿನಲ್ಲೂ ಈ ಕೆಲಸ ಮಾಡ್ತಾ ಇದೀರಲ್ಲ? ಮಕ್ಳೇನಾದ್ರು ಓದ್ತಿದ್ದೀರಾ ಇಲ್ವಾ? ಅವರು ಓದ್ತಾವ್ರು. ಎಲ್ಲಿ ಮಕ್ಳು ಎಷ್ಟು ಜನ ಇದಾರೆ? ಇಬ್ರು. ಏನ್ ಓದ್ತಾ ಇದಾರ ಇಲ್ವಾ? ಒಬ್ಬ 13ನೇ ಕ್ಲಾಸು, 12. ಹೌದು, ಚೆನ್ನಾಗ್ ಓದಿ ಮಕ್ಳು. ಏನೋ ಈ ವಯಸ್ಸಲ್ಲೂ ಕಷ್ಟಪಟ್ಟು ದುಡಿದು ಮಕ್ಕಳು ವ್ಯವಸಾಯ ಮಾಡಿ ಓದಿಸ್ತಾ ಇದ್ದೀರಾ. ನಮ್ಮಂತ ರೈತರ ಮಕ್ಳು ಚೆನ್ನಾಗಿ ಬೆಳಿಬೇಕು. ಇವಾಗ ಓರಿಗಳು ಕಟ್ಟಿದೀರಾ. ಈ ಓರಿಗಳು ಎಷ್ಟೆಲ್ಲ ಆಗದ? 2 4 ಯಾವ್ದು? ಎರಡಲ್ಲು? ಇದು 2 ಇದು 4. ಇದೆರಡಲ್ಲ ಇದು 4. ಏನ್ ಯಾವ ಸಂತೆ ಯಾವ ಜಾತ್ರೆಗೆ ಹೋಗಿ ಕೊಂಡ್ಕೊಂಬಂದ್ರಿ ಸರ್? ನಾವ್ ಇದು ಐನಗುಡಿಗೆ ಹೋಗಿದ್ವಿ. ಐನಗುಡಿಗೆ? ಏನ್ ಅಷ್ಟು ದೂರ ಹೋಗಿದ್ರ? ಐನಗುಡಿ ಅಷ್ಟು. ಏನ್ ಜಾಸ್ತಿ ದೂರ ಅನಿಸ್ತಿಲ್ವಾ? ದೂರನೇ ಹೋಗ್ಬೇಕಲ್ಲ, ಓರಿಗಳು ಬೇಕು. ಓರಿಗಳು ಬೇಕು. ಏನ್ ಎಷ್ಟಿಗೆ ತಗೊಂಬಂದ್ರಿ ಓರಿಗಳು? 85 ಸಾವಿರಕ್ಕ? ಬರೀ 85,000ಕ್ಕ? 85,000. ಇವಾಗ ಕೊಡ್ಬೇಕಂದ್ರೆ ಎಷ್ಟು ಕೊಡ್ತೀರಾ? ಇವಾಗ ಕೊಡ್ಬೇಕಂದ್ರೆ ಮೇಲೆ ಆಗ್ತದೆ. ಅದೇ ಎಷ್ಟಾಗ್ಬೋದು? 1 ಲಕ್ಷ ಮೇಲೆ. 1 ಲಕ್ಷದ ಮೇಲೆ? ಒಂದು 10 ಒಂದು 20. ಏನು ಊರಿಗಳೆಲ್ಲ ಒಳ್ಳೆ ವ್ಯವಸಾಯನು ಮಾಡಿದಾವೆ, ಒಳ್ಳೆ ವ್ಯವಸಾಯನು ಕಲ್ಸಿದೀರಾ. ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದಾವೆ, ಕಲರು ಹಂಗೆ ಇದಾವೆ. ಊರಿಗೆ ಮಾತ್ರ ತುಂಬಾ ಚೆನ್ನಾಗಿದಾವೆ ನಾನು ನೋಡಿದಾಗ. ಆಯ್ತಾ, ನಂಗೆ ಖುಷಿ ಆಯ್ತು. ನಾನು ಅದನ್ನ ನೋಡಿನೇ ಅರ್ಧ ನಿಲ್ಲಿಸಿದೆ. ಅದನ್ನ ನಿಲ್ಲಿಸ್ಬಿಟ್ಟು ಮಾತಾಡ್ಸೋಣ ಅಂತಾನೆ ಅರ್ಧ ಬಂದಿದ್ದು. ಆಯ್ತಾ, ಏನ್ ಈ ತರ ಓರಿಗಳು ಸಾಕ್ಬೇಕಂದ್ರೆ ಯಾರಿಗೂ ಬರಲ್ಲ, ಅದ್ ರೈತರಿಗೆ ಗೊತ್ತು. ನೋಡಿ, ಈ ತರ ಮೇವ್ ಹಾಕಿ ಯಾರಾದ್ರೂ ಸಾಕ್ತಾರ? ನಾವೇ ಸಾಕೋದು, ರೈತರಿಗೆ ಗೊತ್ತು. ಕೆಲವರು ಬಿಟ್ಬಿಟ್ಟು ಓಡಿಸ್ಬಿಡ್ತಾರೆ ಅಲ್ವಾ? ಯಜಮಾನ್ರ, ಮತ್ತೆ ಈ ಓರಿಗಳು ಕೊಳ್ತೀರಾ, ಕೊಳ್ಬೇಕಾದ್ರೆ ಏನೇನ್ ನೋಡ್ತೀರಾ? ಎಲ್ಲ ನೋಡ್ತಾರೆ. ಕಾಲುಗಳು, ಕೈಗಳು, ಏನು ಎಲ್ಲ ನೋಡ್ತಾರೆ. ಮತ್ತೆ ಸುಳಿಗಳು? ಸುಳಿಗಳು ನೋಡ್ತಾರೆ. ಸುಳಿಗಳೆಲ್ಲ ಏನ್ ಯಾವ್ಯಾವ ತರ ಸುಳಿ ಇದೆ ಚಂದ ನಿಮ್ಗೆ? ನಮ್ಗೆ ಯಾವ ಸುಳ್ಳು ಅಂದ್ರೆ ಏನು ಇರ್ಬಿಡ್ತಾವ. ಇದು ಸುಳ್ಳು ಯಾವ್ದು? ನೆತ್ತ ಮೇಲೆ ಒಂದು ಸುಳ್ಳು. ಯಾವ್ದು? ಇದೇನಾ? ಇದೊಂದು, ಅಲ್ಲೊಂದು. ಅಲ್ಲೊಂದು ಅಷ್ಟೇ? ಅದೇ ಎದೆ ಮೇಲೆ? ನೋಡಿ, ಎದೆ ಮೇಲೆ ಒಂದು ಅದು ಅಷ್ಟೇ? ಅಷ್ಟು ಬಿಟ್ರೆ ಯಾವ್ದು ಬೇಡ? ಯಾವ್ದು? ಇವೆರಡೇ ಸುಳಿ ಇರ್ಬೇಕಾ? ಅಷ್ಟೊಂದು ಇದು ಕೊಡ್ತೀರಾ, ಪ್ರಾಧಾನ್ಯತೆ ಕೊಡ್ತೀರಾ ಸುಳಿಗೆ? ಸುಳಿಗೆ ಏನ್ ಅಷ್ಟೊಂದು ಪ್ರಾಧಾನ್ಯತೆ ಕೊಡ್ತೀರಾ ಯಜಮಾನ್ರ? ಸುಳಿಗಳು ನೋಡ್ತೀರಾ? ಇವೇನೋ 2 ಸುಳಿ, ನಿಮ್ಗೇನೋ ಎದೆ ಮೇಲೆ ಒಂದ್ ಸುಳಿ, ಇಲ್ಲಿ ನೆತ್ತಿ ಮೇಲೆ ಒಂದ್ ಸುಳಿ ಅಷ್ಟೇ ಅಲ್ವಾ? ಇದೇನ್ ಸುಳಿ ಅಂತ ನಂಗೆ ಗೊತ್ತಿಲ್ಲ. ಆಯ್ತಾ, ಇವೆರಡೇ ಸುಳಿ ನೋಡ್ತೀರಾ? ಬೇರೆ ಸುಳಿ ಇದ್ರೆ ಏನಾದ್ರು ತಗೊಂತೀರಾ? ಇಲ್ಲ ಸರ್, ಈ ಸುಳಿನು ಈ ಸುಳಿ ಇದ್ರೆ ನಮ್ಗೆ ಒಳ್ಳೇದು. ನೋಡಿ, ಅಲ್ಲೊಂದ್ ಸುಳಿ ಇರ್ತದೆ, ನೋಡಿ ಇಲ್ಲೊಂದ್ ಸುಳಿ ಇರ್ತದೆ, ಇಲ್ಲಿ ಏನೇನೋ ತುಪ್ಪಗಳಿರ್ತವೆ, ಅವೆಲ್ಲ ನಮ್ಗೆ ಕೈಕೊಲ್ಲಿಲ್ಲ. ಆಯ್ತಾ, ನಮ್ಗೇನು ನಾನು 2 ಸುಳಿನೇ ಇರ್ಬೇಕು. 2 ಸುಳಿನೇ ಇರ್ಬೇಕು? 2 ಸುಳಿನೇ ಇರ್ಬೇಕು. ಮತ್ತೆ ಬೇರೆಯವ್ರು ಕೊಂಡ್ಕೊಬೇಕಾದ್ರೆ ಬೇರೆಯವ್ರು ಇವಾಗ ಓರಿಗಳು ಕೊಡ್ತಾರೆ, ಅವ್ರು ಯಾವ ತರ ನೋಡ್ಕೊಂಡ್ ಕೊಡ್ಕೊಬೇಕು ಅನ್ಕೊಂತೀರಾ? ಅವ್ರು ಅಂತಾರೆ, ನೋಡಪ್ಪ ನಮ್ಗೆ ಈ ಸುಳಿ ಇರ್ಬೇಕು, ನಮ್ಗೆ ಈ ಸುಳಿ ಇರ್ಬೇಕು, ಇಲ್ಲಿ ಇರ್ಬಾರ್ದು ಅಲ್ಲಿ ಇರ್ಬೇಕು ಅಂತ ಅವ್ರು ಹೇಳ್ತಾರೆ. ಮತ್ತೆ 2 ಓರಿಗಳು ಇದೇ ತರ ಒಂದೇ ತರ ಸುಳಿ ಇದಾವ? ಒಂದೇ ಸರಿ ಸುಳಿ. ಮತ್ತೆ ಇವಾಗ ಹಸುಗಳಿಗೆ ಏನೋ ಮೇವ್ ಹಾಕಿದೀರಾ? ಬರೀ ಜೋಳದ ಕಡ್ಡೆ ಹಾಕ್ತೀರಾ ಇಲ್ಲ ಬೇರೆ ಏನಾದ್ರು? ಬೇರೆದೆಲ್ಲ ಹಾಕ್ತಿವಿ. ಮತ್ತೆ ಬೇರೆಯವರೆಲ್ಲ ಹೇಳ್ತಾರ, ನಾವ್ ಏನು ತುಪ್ಪ ಹಾಕ್ತಿವಿ, ಬೆಣ್ಣೆ ಹಾಕ್ತಿವಿ, ಮೊಟ್ಟೆ ಹಾಕ್ತಿವಿ ಅಂತ. ಅವ್ರೆಲ್ಲ ಹಾಕ್ತಾರ? ಅದೆಲ್ಲ ನಾವ್ ಹಾಕಕ್ಕಾಗಲ್ಲ. ಕೆಲಸ ಮಾಡಿ ನಾವ್ ರೈತರು ಸೋಗಿಗೆ ಮೆರ್ಸ್ಕೊಂಡಿರ್ತಾರ ನೋಡು, ಅವ್ರು ಅದೆಲ್ಲ ಮಾಡ್ತಾರೆ. ಹೌದು. ನಮ್ಗೆ ರಾಗಿ ತಾಳು, ಜೋಳ ಕಡ್ಡಿ, ಈಗ ಹಸೆ ಹುಲ್ಲು ಅದು ನಾವ್ ಹಾಕಿ. ಕೆಲವರು ಈ ಹಸೆ ಹುಲ್ಲು
ಕೆಲವರು ಈ ಹಸೆ ಹುಲ್ಲೇ ಹಾಕಲ್ಲ. ಹಾಕಲ್ಲ ಬರೀ ರಾಗಿ ಕಡ್ಡಿನೇ ಹಾಕ್ತಾರೆ, ರಾಗಿ ಒಣ ಹುಲ್ಲೇ ಹಾಕ್ತಾರೆ, ನೆಲ್ಲುಲ್ಲು ನೆಲ್ಲುಲ್ಲೇ ಹಾಕ್ತಾರೆ. ಅವೆಲ್ಲ ಯಾಕೆ ಯಾಕೆ ಹಾಕೋದಂಗೆ? ಚೆನ್ನಾಗಿ ಕೆಲಸ ಮಾಡೋಕೆ ಎಲ್ಲ ಆಗಿದ್ರೆ ಮಾಡೋದು, ಇಲ್ದಿದ್ರೆ ಮಾಡಲ್ಲ. ಇಲ್ಲಾಂದ್ರೆ ಒಳ್ಳೆ ತಾಕತ್ ಸಿಗ್ತಾವ ಹಸುಗಳಿಗೆ. ತಾಕತ್ ಇರ್ತಾವೆ ಅವು. ನೆಲ್ಲು ಹುಲ್ ತಿನ್ನೋದ್ರಿಂದ, ಒಣಗಿರೋ ಹುಲ್ ತಿನ್ನೋದ್ರಿಂದ ಒಳ್ಳೆ ತಾಕತ್ ಸಿಗ್ತವೆ. ತಾಕತ್ ಇರ್ತದೆ. ಇವಾಗ ವ್ಯವಸಾಯ ಮಾಡೋ ಕೆಲಸ ಅಲ್ಲ, ಅವ್ಗೆ ಹುಲ್ಲೇ ಬೇಕು, ಹುಲ್ಲೇ ಇರ್ಬೇಕು, ಒಣಗುರೆ ಒಣ ಹುಲ್ಲೇ ಇರ್ಬೇಕು. ಹಸೆ ಹುಲ್ ತಿನ್ನೋದ್ರಿಂದ ಅಷ್ಟೊಂದು ಇದಾಗೋದಿಲ್ಲ. ಗಿಸ್ರು ಆಗ್ತದಂತ ಕೆಲವ್ರು ಹಾಕೋದು ಇಲ್ಲ, ಹಾಕಲ್ಲ. ಮತ್ತೆ ಇನ್ನೊಂದು ಈ ಗೊಬ್ಬರ ಹಾಕ್ಬೇಕಾದ್ರೂ ಅಷ್ಟೇ ಒಂದ್ ಸ್ವಲ್ಪ ಬೇದಿ ಆದಂಗ ಆಗ್ತವೆ, ಅದಕ್ಕೂ ಅಲ್ವಾ, ಅದಕ್ಕೂ ಹಸೆ ಹುಲ್ಲು ಹಾಕೋದಿಲ್ಲ. ಯಜಮಾನ್ರ ಇನ್ನೊಂದ್ ಏನ್ ಗೊತ್ತಾ, ಇವಾಗ ಏನೋ ಕೂಲಿಗೆ ಬಂದಿದ್ದೀರಾ, ಅಷ್ಟ್ ದೂರದಿಂದ ಇಲ್ಲಿ ಬಂದಿದ್ದೀರಿ ಇವತ್ತು, ಏನ್ ಎಷ್ಟು ದಿನಕ್ಕೆ ಎಷ್ಟು ದುಡಿಬೋದು? ದಿನಕ್ಕೆ ಒಂದು 5,000 6,000 ದುಡಿಬಹುದು. ಏನೋ ಮಾತಾಡ್ಕೊಂಡ್ರೆ ಮಾಡ್ಬೋದು. ಏನ್ ಒಳ್ಳೆ ಒಳ್ಳೆ ಕೆಲಸ ಮಾಡವೆ. ನಾನ್ ನೋಡ್ದಂಗ ತುಂಬಾ ಖುಷಿ ಆಯ್ತು. ಇವತ್ಗ ಈ ತರ ವ್ಯವಸಾಯ ಮಾಡಿ ಬದುಕೋರ್ ಜಾಸ್ತಿ ಕಡಿಮೆ ಆಯ್ತಾ. ಈ ವ್ಯವಸಾಯ ಮಾಡೋದೇ ಜಾಸ್ತಿ ಕಡಿಮೆ ಆಗ್ಬಿಟ್ಟಾರೆ. ನಿಮ್ಗೆ ಹೇಗ ಅನ್ಸುತ್ತೆ ಇವಾಗ? ಎಲ್ಲಾ ಟ್ಯಾಕ್ಟ್ರಿಗಳು, ಎತ್ತುಗಳು ಇಲ್ದಿರೋ ಜೀವನನೇ ಇಲ್ಲ. ವ್ಯವಸಾಯ ಮಾಡೋ ಜನಗಳೆಲ್ಲ ಮುಕ್ಕಾಲ್ ಭಾಗ ಆಗೋಯ್ತು, ಎಲ್ಲ ಆಗೋಯ್ತು. ದನಲ್ ಕಟ್ಟೋದು. ಆವಾಗ ಊರ್ಗೆ ಹೆಂಗಿದ್ದಿದ್ರೆ ಒಂದು 50-60 ಜೊತೆ ಓರಿಯಲ್ಲಿ ಇರ್ತಾ ಇದ್ವು. ಇವ್ರ ಮನೆಗೆ ಒಂದ್ ಜೊತೆ ಪರ್ಮನೆಂಟ್ ಆಗಿರ್ತಾ ಇತ್ತು. ಅವ್ರು ಹಿಂಗೆ ನೋಡೋರಿಲ್ಲ ಅಂತ ಅವ್ರು ಬೇರೆ ಬೇರೆ ಹೋಗ್ಬಿಟ್ಟು ಅವ್ರು ಇದಕ್ಕೊಂಡವ್ರೆ. ಹಂಗೆ ಆಗೋ ಬಿಡ್ತಾ ಇದೆ, ಏನ್ ಮಾಡಕ್ ಆಗಲ್ಲ. ಮತ್ತೆ ಇವು ಹಾಲುಗಳಿಗೆ, ಇವು ನಾಟಿ ಹಸು ಹಾಲು ಕುಡಿದ್ರೆ ಹೇಗಿರುತ್ತೆ ಜನರಿಗೆ? ಇವು ನಾಟಿ ಹಸುಗಳು ಹಾಲು ಕುಡಿದ್ರೆ ಹೆಂಗಿರ್ತದೆ ಮನುಷ್ಯನ್ಗ? ತುಂಬಾ ಆರೋಗ್ಯವಾಗಿರ್ತದೆ. ಸೀಮೆ ಹಸುಗಳಿಗೂ ನಾಟಿ ಹಸುಗಳಿಗೂ ಡಿಫ್ರೆನ್ಸ್. ಇವಾಗ ಸೀಮೆ ಹಸುಗಳಿಗೂ ಓರಿಗಳಿಗೂ, ಇವಾಗ ಬರೀ ಸೀಮೆ ಹಸುಗಳು ಬರೀ ಹಾಲ್ಗ್ ಮಾತ್ರ ಕಟ್ತೀರಾ, ಓರಿಗಳು ಮಾತ್ರ ಬರೀ ದುಡಿಯಕ್ ಕಟ್ತೀರಾ. ಅದೇ ತರ ಸೀಮೆ ಓರಿಗಳು ಯಾಕೆ ಕಟ್ಟಲ್ಲ? ಅದೇ ಐಕೋಲಿರೋರು ಅವ್ರು ಕಟ್ತಾರೆ, ಐಕೋಲಿದ್ರೆ ಇವು ಕಟ್ತಾರೆ. ಓರಿಗಳು ಕೆಲವೊಂದ್ ಮಾತು ಕೇಳ್ತಾರೆ, ಕೆಲವೊಂದ್ ಮಾತು ಕೇಳೋದಿಲ್ಲ. ಇವು ಮಾಡ್ದಂಗ ಅವು ಮಾಡೋದಿಲ್ಲ. ನೋಡಿ ಸ್ನೇಹಿತರೆ, ಹೀಗಿರುತ್ತೆ. ಅವು ಬಿಸಿಲು ತಡ್ಕೊಳ್ಳೋದಿಲ್ಲ. ನೋಡಿ ಹಿಂಗಿರುತ್ತೆ. ಪಾಪ ಯಜಮಾನ್ರು ಒಳ್ಳೆ ಮಾಹಿತಿ ಕೊಟ್ರು. ಪಾಪ ಎಲ್ಲ ದೂರದಿಂದ ಬಂದು ಇಲ್ಲಿ ಬಂದು ವ್ಯವಸಾಯ ಮಾಡ್ಕೊಂಡು ಏನೋ ಹೊಟ್ಟೆ ಪಡೋ ಮಕ್ಳು ಚೆನ್ನಾಗಿ, ಇವಾಗ ಒಬ್ಬ ಡಿಗ್ರಿ, ಒಬ್ಬ ಸೆಕೆಂಡರಿ PUC ಮಗಳು ಓದ್ತಾ ಇದಾರೆ. ಪಾಪ ಈ ತರ ರೈತರು ಕಷ್ಟ ಬಿದ್ದು ಏನೋ ವ್ಯವಸಾಯ ಮಾಡಿ ಈ ತರ ಮಕ್ಳು ಸಾಕ್ತಾ ಇದಾರೆ. ಅದಕ್ಕೊಂದು ಖುಷಿ ಆಗುತ್ತೆ ಯಜಮಾನ್ರ, ತುಂಬಾ ಖುಷಿ ಆಯ್ತು. ಇನ್ನೊಂದ್ ಏನಂತಂದ್ರೆ, ನೀವ್ ಈ ತರ ಮಳೆ ಬೇರೆ ಊರಿಂದ ಬಂದು ಇಲ್ಲಿ ವ್ಯವಸಾಯ ಮಾಡ್ಕೊಂಡು ಹೋಗ್ತೀರಾ, ತುಂಬಾ ಸಂತೋಷನೇ ಆಯ್ತಾ. ಇವಾಗ ಜಾತ್ರೆಗೆ ಏನಾದ್ರು ಹೋಗ್ತೀರಾ? ಮತ್ತೆ ಇವಾಗ ಮಾರಲ್ಲ, ಜಾತ್ರೆ ಯಾವ್ದು ಇಲ್ಲ. ಇವಾಗ ಸದ್ಯಕ್ಕೆ ಜಾತ್ರೆ ಯಾವ್ದು ಇಲ್ಲ. ನೆಕ್ಸ್ಟ್ ಸ್ಟಾರ್ಟ್ ಆಗೋದೇ ಘಾಟಿ ಜಾತ್ರೆ. ಘಾಟಿ ಜಾತ್ರೆ ಏನಾದ್ರು ಮಾಡ್ತೀರಾ? ಏನಾದ್ರು ಹಾಕೊಂಡ್ ಬರ್ತೀರಾ? ಮಾರೋದು ತರೋದು ಮಾಡೇ ಮಾಡ್ತೀರಾ? ಇಲ್ಲಿ ವ್ಯವಸಾಯಕ್ಕೆ ಮಾಡ್ಕೊಂತೀರಾ? ಓರಿಗಳು ಮಾತ್ರ ಬಲ್ ಮುದ್ದಾಗ ಸಾಕಿದೀರಾ. ನಂಗೂ ಖುಷಿ ಆಯ್ತು. ನೋಡಿ, ನಾನು ಇವತ್ತು ಎಲ್ಗೋ ಹೋಗ್ಬೇಕಾಗಿತ್ತು, ಮಿಸ್ ಆಯ್ತು. ಹಾಗಾಗಿ ನಿಮ್ ಓರಿಗಳು ನೋಡಿ ನಿಲ್ಲಿಸಿ ಮಾತಾಡ್ಸೋಣ ಅಂತಾನೆ ಬಂದಿದ್ವು. ಈ ಓರಿಗಳು ನೋಡಿ ತುಂಬಾ ಖುಷಿ ಆಯ್ತು. ಬನ್ನಿ, ಇನ್ನೊಂದ್ ಸ್ವಲ್ಪ ಹೊರಗಡೆ ಬನ್ನಿ. ಹಂಗಾಸ್ ಬನ್ನಿ, ಹೊರಗಡೆ ಬನ್ನಿ, ಹೊರಗಡೆ ಬನ್ನಿ, ಇನ್ನು ಹೊರಗಡೆ ಬನ್ನಿ. ತುಂಬಾ ಖುಷಿ ಆಗುತ್ತೆ ಯಜಮಾನ್ರ ನಿಮ್ಮ ಹತ್ರ ಮಾತಾಡಿ. ಯಾಕಂದ್ರೆ ಇವತ್ತು ಈ ಓರಿಗಳು ಸಾಕೋರು ಜಾಸ್ತಿ ಜನ ಕಡಿಮೆ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ಓರಿಗಳು ಸಾಕ್ಬೇಕಂದ್ರೆ ಜಾಸ್ತಿ ಗಾಸಿನೇ ಅಂತಾರೆ. ಸಾಕೋದು ಗಾಸಿ ಆಯ್ತಾ, ಉಳೋದು ಗಾಸಿ, ಕೆಲಸ ಮಾಡೋದು ಗಾಸಿ. ಅಂದ್ರೆ ವ್ಯವಸಾಯ ಯಾರು ಮಾಡ್ತಾರೆ ಅಲ್ವಾ? ವ್ಯವಸಾಯ ಮಾಡೋರೇ ಇಲ್ಲ. ಎಲ್ಲ ಈ ತರ ನೋಡಿ ತೋಟಗಳು ಹಾಕೊಂಡ್ಬಿಟ್ಟು ಎಲ್ಲ ಸೈಲೆಂಟ್ ಆಗಿ ಇದ್ದೋಗ್ಬಿಡ್ತಾರೆ. ಆಯ್ತಾ, ಬಂದ್ರೆ ಬರ್ಲಿ, ಹೋದ್ರೆ ಹೋಗ್ಲಿ. ನೋಡ ಮಾವಿನ ಗಿಡಗಳು ನೋಡ್ರಿ ಎಲ್ಲ ಹಾಕೊಂಡು ಮನೆ ಮುಂದೆ. ಇಲ್ಲಿ ಊರಿಂದ ಹೊರಗಡೆ ಇದ್ದಾರೆ ಯಜಮಾನ್ರು. ಪಾಪ ವ್ಯವಸಾಯ ಮಾಡ್ಕೊಂಡು ನೋಡ್ರಿ ಯಜಮಾನ್ರು, ಇವರು ಪಾಪ ತುಂಬಾ ಸಪೋರ್ಟ್ ಮಾಡಿದ್ರು. ಇಲ್ಲಿ ಯಜಮಾನ್ರು ಒಳ್ಳೆ ಜಮೀನ್ ಮಾಡ್ಕೊಂಡು ತೊಂಡಬಾವಿ ಮಂಚನಹಳ್ಳಿ ಮಾರ್ಗ ಮಧ್ಯದಲ್ಲಿರುವಂತ ಈ ಜಾಗ. ಯಜಮಾನ್ರ, ಏನ್ ನಿಮ್ಮ ಹೆಸರು ಹೇಳಿಲ್ಲ ನಮ್ಗೆ? ಎಷ್ಟು ಎಕರೆ ಜಮೀನ್ ಇದೆ ನಿಮ್ಗೆ? ನಮ್ಗಿಲ್ಲಿ ನಾವು ಇರೋದು 3 ಎಕರೆ ಬಂದೈತೆ. 9 ಎಕರೆ ಐತೆ. 9 ಎಕರೆಯಲ್ಲಿ ಹೆಂಗ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ಕೊಂಡು ನೆಮ್ಮದಿಯಾಗಿದ್ದೀರಾ. ತುಂಬಾ ಖುಷಿ ಆಯ್ತು ನಿಮ್ಮನ್ನು ಭೇಟಿಯಾಗಿ. ಯಾಕಂದ್ರೆ ಇಲ್ಲಿ ಈ ಯಜಮಾನ್ರು ಓರಿಗಳು ಕಟ್ಟಿರೋದಕ್ಕೆ ನಾನು ಬಂದೆ. ಈ ಓರಿಗಳಂದ್ರೆ ನನ್ಗೆ ಜಾಸ್ತಿ ಇಷ್ಟ. ತುಂಬಾ ಖುಷಿ ಆಯ್ತು ಆಯ್ತಾ. ಇದೇ ತರ ನಾನು ಓಡಾಡ್ತಾ ಇರ್ತೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಅಲ್ವಾ. ನೀವು ಬನ್ನಿ ಘಾಟಿ ಜಾತ್ರೆಗ. ವರ್ಷದ ಮೊದಲನೇ ಜಾತ್ರೆ ನಮ್ ಘಾಟಿ ಜಾತ್ರೆ. ತುಂಬಾ ಚೆನ್ನಾಗಿರ್ತದೆ. ಯಾವ್ದು ಸುಂಕ ಇರಲ್ಲ, ಯಾವ್ದೇ ತರದ್ ಏನು ಫಜೀತಿನೂ ಇರಲ್ಲ. ಒಳ್ಳೆ ಊಟ ಹಾಕ್ತಾರೆ. ಸುಂಕ ಫ್ರೀ, ಊಟ ಹಾಕ್ತಾರೆ, ಒಳ್ಳೆ ಊಟ ಹಾಕ್ತಾರೆ.
ಅಲ್ವಾ? ಜಾತ್ರೆಗೆ ಊಟ ತುಂಬಾ ಹಾಕ್ತಾರೆ. ಖುಷಿ ಆಯ್ತು ಯಜಮಾನ್ರ ನಿಮ್ಮನ್ನ ಮಾತಾಡಿ. ನಮ್ಮ ಹಳ್ಳಿ ರೈತರಿಗ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಯಜಮಾನ್ರ.